ದೇವರು ಪ್ರೀತಿಸುವ ಪ್ರೀತಿಯ ಪ್ರಾರ್ಥನಾ ಮಂದಿರದ ದೇವಜನರಿಗೆ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇವತ್ತು 242ನೇ ಪ್ರಾರ್ಥನೆಯ ಧ್ಯಾನ ಸಂದೇಶಕ್ಕೆ ನಿಮಗೆ ಸ್ವಾಗತ ಬಯಸುತ್ತಿದ್ದೇವೆ. ಇವತ್ತಿನ ದಿವಸ ಬಹಳ ವಿಚಿತ್ರವಾದಂಥ ಒಂದು ಸಬ್ಜೆಕ್ಟ್, ಆದರೂ ಕೂಡ ವಿಚಿತ್ರ ಅಲ್ಲ, ಅದು ನಮಗೆ ಬೇಕಾಗಿರುವಂಥ ಒಂದು ಸಬ್ಜೆಕ್ಟೇ. ಅದು ಯಾವುದಂತ ಹೇಳಿದ್ರೆ, ಸ್ವಸ್ಥತೆಯ ಸಪ್ತ ಸನ್ಮಾರ್ಗಗಳು, 7 ways to healing. ಹೀಗಿರುವಂಥ ಲೋಕದ ವಾತಾವರಣದಲ್ಲಿ, ಸನ್ನಿವೇಶದಲ್ಲಿ, ಘಟನೆಗಳಲ್ಲಿ, ದುರ್ಘಟನೆಗಳಲ್ಲಿ ನಾವು ನೋಡುವಾಗ ಸ್ವಸ್ಥತೆ 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 ನಮಗೆ ಯಾವ ರೀತಿಯಲ್ಲಿ ಸ್ವಸ್ಥತೆ ಲಭ್ಯವಿರ್ತದೆ ಎಂಬುದಾಗಿ ಈ ಲೋಕದಲ್ಲಿ ಎದುರು ನೋಡ್ತಿರುವಂಥ ಜನರು, ಒಂದು ವೇಳೆ ಅದು ಸಣ್ಣದೇ ಆದಂಥ ಒಂದು ಚಿಕ್ಕ 2 ಡ್ರಾಪ್ಸ್ ಏನೋ ತಗೊಳ್ಳುವಂಥದ್ರಲ್ಲಿ ಸ್ವಸ್ಥತೆ ಲಭ್ಯವಿರ್ತದೋ, ಅಥವಾ ಬೇರೆ ಯಾವುದಾದರೂ ಸ್ವಸ್ಥತೆಗಾಗಿ ನಾವು ಮಾಡಬೇಕು ಅನ್ನುವಂಥ ಲವಲವಿಕೆ ಜನರಲ್ಲಿ ಇದೆ. ಇಂಥ ಒಂದು ಸನ್ನಿವೇಶದಲ್ಲಿ, ಇಂಥ ಒಂದು ಸೆಟ್ಟಿಂಗ್ಸ್ನಲ್ಲಿ ದೇವರ ವಾಕ್ಯ, ಯಾಕೆ ದೇವರ ವಾಕ್ಯ ಅಂತ ಹೇಳಿದ್ರೆ, ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 35ನೇ ವಚನದಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ದಾರೆ. ಭೂಮಿ ಆಕಾಶ ನಾಶವಾಗುವುದು, ಆದರೆ ನನ್ನ ಮಾತುಗಳು ಎಂದಿಗೂ ಎಂದಿಗೂ ಅಳಿದು ಹೋಗುವುದಿಲ್ಲ ಅಂತ ಹೇಳ್ಬಿಟ್ಟು, ಹೆವನ್ ಅಂಡ್ ಅರ್ತ್ ಶಲ್ ಪಾಸ್ ಅವೇ ಬಟ್ ನಾಟ್ ಮೈ ವರ್ಡ್ಸ್. ಹಾಗಿರುವಾಗ ಬದಲಾಗದಂಥ, ನಶಿಸಿ ಹೋಗದಂಥ, ನಿತ್ಯವಾದಂಥ ದೇವರ ವಾಕ್ಯದಿಂದ ಸ್ವಸ್ಥತೆಯ ಸಪ್ತ ಸನ್ಮಾರ್ಗಗಳನ್ನು ಈಗ ನಾವು ನೋಡಲಿಕ್ಕಿದ್ದೇವೆ. 7 ways to healing. ಒಂದೊಂದನ್ನು ನಾವು ನೋಡುವಾಗ ದೇವರು ನಮ್ಮ ಜೊತೆಯಲ್ಲಿ ಮಾತನಾಡಲಿ, ಇದರಿಂದ ನಮಗೆ ಪ್ರಯೋಜನವಾಗಲಿ ಎಂಬುದಾಗಿ ಹೇಳಿ ಪ್ರಾರಂಭಿಸ್ತಿದ್ದೇನೆ. 242ನೇ ಪ್ರಾರ್ಥನಾ ಮಂದಿರದ ವಿಜಯೋತ್ಸವವಾದಂಥ ಧ್ಯಾನ ಸಂದೇಶ. ಮೊಟ್ಟ ಮೊದಲನೇದಾಗಿ ಪ್ರಾರ್ಥನೆ, 7 ways of healing. ಸ್ವಸ್ಥತೆಯ ಸಪ್ತ ಸನ್ಮಾರ್ಗಗಳಲ್ಲಿ ಮೊದಲನೇ ಮಾರ್ಗ ಏನಂತ ಹೇಳಿದ್ರೆ ಪ್ರಾರ್ಥನೆ. ಆ ಪ್ರಾರ್ಥನೆ ಎಂಥ ಪ್ರಾರ್ಥನೆ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಸ್ವಾರ್ಥ ಪ್ರಾರ್ಥನೆ, ಅನ್ಸೆಲ್ಫಿಶ್ ಪ್ರೇಯರ್. ಒಂದ್ಸಾರಿ ಏನಾಯ್ತು ಅಂತ ಹೇಳ್ಬಿಟ್ಟು ನೋಡುವಾಗ, ಆದಿಕಾಂಡ 20ನೇ ಅಧ್ಯಾಯದಲ್ಲಿ ಭಕ್ತನಾದಂಥ ಅಬ್ರಹಾಮನ ಜೀವನದಲ್ಲಿ ನಡೆದಂಥ ಪ್ರಥಮ ಘಟನೆ ಇದು. ಯಾಕೆ ಪ್ರಥಮ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಬೈಬಲ್ನಲ್ಲಿ ಮೊದಲನೇ ಸ್ವಸ್ಥತೆಯ ದಾಖಲೆ, ಫಸ್ಟ್ ರೆಕಾರ್ಡೆಡ್ ಹೀಲಿಂಗ್ ಇನ್ ದ ಬೈಬಲ್. ಯಾವಾಗ ಮೊದಲನೇದಾಗಿ ಏನಾದರೂ ನಡೀತದೋ ಅದರಲ್ಲಿ ಏನೋ ಕಲಿತುಕೊಳ್ಳುವಂಥದ್ದು ಇರ್ತದೆ. ಆದ ಕಾರಣ ಆದಿಕಾಂಡ 20ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ಒಂದು ವಿಧವಾದಂಥ ಸೆಟ್ಟಿಂಗ್ಸ್. ಅದೇನಂತ ಹೇಳಿದ್ರೆ, ಆ ಊರಿನಲ್ಲಿ, ಅಬ್ರಾಮ್ ಹೋದಂಥ ಊರಿನಲ್ಲಿ ಎಲ್ಲರೂ ಅಸ್ವಸ್ಥರಾಗಿದ್ದರಂತೆ. ಸಮಥಿಂಗ್ ಲೈಕ್ ವಾಟ್ ವಿ ಸಿ ಟುಡೇ. ಎಲ್ಲೋ ಒಂದು ಕಡೆ ಅಸ್ವಸ್ಥರಾಗೋದು ಒಂದು ವಿಷಯ, ಆದರೆ ಎಲ್ಲರೂ, ಆಲ್ಮೋಸ್ಟ್ ಎವ್ರಿಬಡಿ ಫ್ರಮ್ ದ ಟಾಪ್ VIP, ದೊಡ್ಡ ರಾಜನು ಮೊದಲುಗೊಂಡು, ಆಗಿನ ಕಾಲದಲ್ಲಿ ರಾಜರಲ್ವಾ, ರಾಜನು ಮೊದಲುಗೊಂಡು ಕೆಲಸದವರವರೆಗೆ ಅಸ್ವಸ್ಥರಾಗಿದ್ದರು. ಆವಾಗ ಅಬ್ರಹಾಮನು ಮಾಡಿದಂಥ ಒಂದು ಸಂಗತಿ ಏನಂದರೆ, ಏಬ್ರಹಾಮ್ ಪ್ರೇಡ್.
ಅಬ್ರಹಾಮನು ಪ್ರಾರ್ಥನೆ ಮಾಡ್ತಾನೆ. ಅದನ್ನು ನಿಮಗೋಸ್ಕರವಾಗಿ ಓದ್ತೀನಿ. ಆದಿಕಾಂಡ, ದ ಬುಕ್ ಆಫ್ ಜೆನಿಸಿಸ್, ಚಾಪ್ಟರ್ 20 and verse 17. ಈ ರೀತಿಯಾಗಿದೆ ದೇವರ ವಾಕ್ಯ. ಕೇಳಿಸಿಕೊಳ್ಳೋಣ. ತರುವಾಯ ಅಂದರೆ ಹಿನ್ನೆಲೆ ಏನೋ ಒಂದು ಇದೆ. ಅಬ್ರಹಾಮನು ದೇವರನ್ನು ಬೇಡಿಕೊಳ್ಳಲು ದೇವರು ಅಬಿಮೆಲೇಕನನ್ನು ಅಂದರೆ ರಾಜನನ್ನು, ಅವನ ಪತ್ನಿಯನ್ನು, ದಾಸಿಯರನ್ನು ವಾಸಿ ಮಾಡಿದ್ದರಿಂದ ಅವರಿಗೆ ಮಕ್ಕಳಾದರು. ವಾವ್! ಇಲ್ಲಿ ಇರುವಂತ ಒಂದು ಹಿನ್ನೆಲೆ ಏನಂತ ಹೇಳಿದ್ರೆ, ರಾಜನು ಮೊದಲುಗೊಂಡು ಕೆಲಸದವರವರೆಗೆ ಬಂಜಿತನ, ಬ್ಯಾರನ್ನೆಸ್. ಅದು ವಿಚಿತ್ರವಾದಂಥ ಒಂದು ಅನುಭವ. ಯಾಕಂದ್ರೆ ಒಂದೇ ಸರಿ ಎಲ್ರಿಗೂ ಟಾಪ್ ಟು ಬಾಟಮ್, ದೊಡ್ಡವರಿಂದ ಚಿಕ್ಕವರವರೆಗೆ ಅಸ್ವಸ್ಥರಾಗ್ಬಿಟ್ಟಿದ್ರು. ಆವಾಗ ಒಬ್ಬ ಮನುಷ್ಯ ಪ್ರಾರ್ಥನೆ ಮಾಡ್ತಾನೆ. ಅವನ ಹೆಸರು ಅಬ್ರಹಾಮ. ಅವನ ಪ್ರಾರ್ಥನೆ ನಿಸ್ವಾರ್ಥತೆಯ ಪ್ರಾರ್ಥನೆ ಅಂತ ಹೇಳ್ತೀನಿ, ಅನ್ಸೆಲ್ಫಿಶ್ ಪ್ರೇಯರ್. ಯಾಕೆ ಗೊತ್ತಾ? ಹಿ ಹಿಮ್ಸೆಲ್ಫ್ ವಾಸ್ ಸಿಕ್, ಹಿಸ್ ವೈಫ್ ವಾಸ್ ಸಿಕ್. ಇನ್ನೂ ಪರಿಹಾರ ಆಗಿಲ್ಲ ಅವನಿಗೆ, ಇನ್ನೂ ಸಾರಳು ಬಂಜಿ ಆಗಿತ್ತು. ತಾನು ತನ್ನ ಫ್ಯಾಮಿಲಿಯಲ್ಲಿ ಸಿಕ್ನೆಸ್ ಇಟ್ಕೊಂಡು ಬೇರೆಯವ್ರ ಫ್ಯಾಮಿಲಿಗೋಸ್ಕರವಾಗಿ ಅವನು ಪ್ರೇಯರ್ ಮಾಡ್ತಾನೆ. ಅದರಲ್ಲಿ ಆಶ್ಚರ್ಯ ಏನಂತ ಹೇಳಿದ್ರೆ, ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ಆ ಊರಲ್ಲಿ, ಆ ದೇಶದಲ್ಲಿ ಸ್ವಸ್ಥತೆಯನ್ನು ಉಂಟು ಮಾಡಿದರು. ವಾವ್! ಹಾಗಾದರೆ ನಾವೇನು ಧ್ಯಾನ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನೋಡುವಾಗ, 7 ways ಟು ಹೀಲಿಂಗ್, ಸ್ವಸ್ಥತೆಯ 7 ಸನ್ಮಾರ್ಗಗಳಲ್ಲಿ ಮೊದಲನೇದು ನಿಸ್ವಾರ್ಥ ಪ್ರಾರ್ಥನೆ. ಎರಡನೇದಾಗಿ, ಇದು ಕೂಡ ಈಕ್ವಲಿ ಇಂಪಾರ್ಟೆಂಟ್, ಅದೇನಂತ ಹೇಳಿದ್ರೆ ಕೀರ್ತನೆ 107ನೇ ಅಧ್ಯಾಯದಲ್ಲಿರುವಂಥ ಒಂದು ವಾಕ್ಯವನ್ನು ಓದ್ತೀನಿ. ಅದೇನಂತ ಹೇಳಿದ್ರೆ, ಬೈ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದಿಂದ ಸ್ವಸ್ಥತೆ. ಪ್ರಾರಂಭದಲ್ಲಿ ನಾನು ಹೇಳಿದೆ, ಭೂಮಿ ಆಕಾಶ ನಾಶವಾದರೂ ಯೇಸು ಸ್ವಾಮಿ ಹೇಳುವಂಥ ಒಂದು ಮಾತು, ನನ್ನ ಮಾತುಗಳು ಎಂದಿಗೂ ಅಳಿದು ಹೋಗುವುದಿಲ್ಲ ಎಂಬುದಾಗಿ ಒಂದು ಮಾತು ಹೇಳ್ತಾರೆ. ಹಾಗಾದರೆ ಅಳಿದು ಹೋಗದಂಥ ವಾಕ್ಯದಿಂದ ಏನು ಲಭ್ಯ ಅಂತ ಹೇಳ್ಬಿಟ್ಟು ನೋಡುವಾಗ, ಸ್ವಸ್ಥತೆ, ಹೀಲಿಂಗ್ ಥ್ರೂ ಪ್ರೇಯರ್. ಎರಡನೇದು ಹೀಲಿಂಗ್ ಥ್ರೂ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯ. 242 ವಾರಗಳು ನಾವೇನು ನೋಡ್ಕೊಂಡಿದ್ವಿ, ವಿವಿಧ ದೇವರ ಸೇವಕರು, ಅದು ಸನ್ಯಯ ಇರ್ಬೋದು, ಆಸ್ಟಿನನ ಇರ್ಬೋದು, ಸುದರ್ಶನಯ್ಯ ಇರ್ಬೋದು, ಇತರರು ಇರ್ಬೋದು, ಎಲ್ಲರೂ ಏನು ಮಾತಾಡಿದರು. 242 ವಾರಗಳು ದೇವರ ವಾಕ್ಯ, ದೇವರ ವಾಕ್ಯ, ದೇವರ ವಾಕ್ಯ. ಪ್ರತಿ ಗುರುವಾರ ದೇವರ ವಾಕ್ಯ. ಸಂಡೇ ಕೂಡ ಮಾತನಾಡುವಾಗ ದೇವರ ವಾಕ್ಯನೇ. ಇದನ್ನು ಬಿಟ್ಟು ನಾವು ಏನು ಮಾತಾಡ್ಲಿಕ್ಕೆ ಆಗಲ್ಲ. ಹಾಗಾದರೆ ಕೀರ್ತನೆ 107ನೇ ವಚನದ 107ನೇ ಅಧ್ಯಾಯದ 20ನೇ ವಚನದಲ್ಲಿ ಈ ರೀತಿಯಾಗಿದೆ. Psalm 107 and verse 20, ಆತನು ಅಂದರೆ ದೇವರು ದೂತನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವನನ್ನು ಗುಣಪಡಿಸಿದನು. ವಾವ್! ಹೀಲಿಂಗ್ ಥ್ರೂ ದ ವರ್ಡ್ ಆಫ್ ಗಾಡ್. ಆಶಾ ಅಂತ ಹೇಳ್ಬಿಟ್ಟು ಒಬ್ಬರು ನಮ್ಮ ಮನೆಯಲ್ಲಿ ಕೋಲಾರ್ನಲ್ಲಿ ಇದ್ರು. ಸುಮಾರು 2 ವರ್ಷ ಆ ಪ್ರಿಯ ಸಹೋದರಿ ನಮ್ಮ ಮನೆಯಲ್ಲಿ ಇದ್ರು. ಈಗ ಆಸ್ಟ್ರೇಲಿಯಾದಲ್ಲಿದ್ದಾರೆ, ಮಂಡ್ಯದವರು. ಅವರಲ್ಲಿ ಒಂದು ಅಸ್ವಸ್ಥತೆ ಇತ್ತು, ಒಂದು ವಿಧವಾದ ಅಸ್ಥಮೆಟಿಕ್. 2 ವರ್ಷ ನಾವೇನ್ ಮಾಡ್ತಿದ್ವಿ, ಕುಟುಂಬ ಪ್ರಾರ್ಥನೆಯಲ್ಲಿ ವಾಕ್ಯ ವಾಕ್ಯ ವಾಕ್ಯ. ಒಂದ್ಸರಿ ಕೂಡ ಪ್ರಾರ್ಥನೆ ಮಾಡಿದ್ದು ನನಗೆ ನೆನಪಿಲ್ಲ. ಪ್ರಾರ್ಥನೆ ಮಾಡೋದು ಒಳ್ಳೆಯದೇ, ಆದರೆ ಯಾಕೋ ಮಾಡಲಿಲ್ಲ ನಾನು. ಆದರೆ ವಾಕ್ಯ ಸಾರಿ 2 ವರ್ಷ ಆದಮೇಲೆ ಅವರಿಗೆ ಸ್ವಸ್ಥತೆ
ಉಂಟಾಯಿತು. ನೋಡ್ರಿ, ಕೀರ್ತನೆ 107 ವಚನ ಎಷ್ಟು ನಿಜ. He sent his word and healed them. There is a healing in the name, in the word of God. ನೆನಪು ಮಾಡಿಕೊಳ್ಳೋಣ, ರೀಕ್ಯಾಪ್ ಮಾಡಿಕೊಳ್ಳೋಣ. ನಾವೇನು ಧ್ಯಾನ ಮಾಡ್ತಿದ್ವಿ ಅಂದರೆ 7 ways to healing. ಸ್ವಸ್ಥತೆಯ 7 ಸನ್ಮಾರ್ಗಗಳನ್ನು ನೋಡಿಕೊಳ್ತಿದ್ದೀವಿ. ಹೀಲಿಂಗ್ ನಮಗೆ ಬೇಕಾದರೆ ಯಾರಿಗೇ ಆಗಲಿ, ಈಗ ಅಭಿಮೇಲೆಕ್ ಅಂತ ಹೇಳಿದ್ನಲ್ವ ಮೊದಲನೇ ಘಟನೆಯಲ್ಲಿ, ಅವನೇನು ವಿಶ್ವಾಸಿ ಆಗಿರಲಿಲ್ಲ, ಅವನೇನು ಭಕ್ತನಾಗಿರಲಿಲ್ಲ. ಸ್ವಸ್ಥತೆ ಬೇಕಾದರೆ ದೇವರು ಸ್ವಸ್ಥತೆ ಭಕ್ತರಿಗೆ ಕೊಡ್ತಾರಂತ ಏನಿಲ್ಲ. ಹಿ ವಾಸ್ ಟೋಟಲಿ ಅನ್ ಅನ್ಬಿಲೀವರ್, ಅವಿಶ್ವಾಸಿಯಾಗಿದ್ದ. ಬಟ್ ಹಿ ನೀಡೆಡ್ ಹೀಲಿಂಗ್ ಆ್ಯಂಡ್ ಗಾಡ್ ವಾಸ್ ಗ್ರೇಷಿಯಸ್ ಆ್ಯಂಡ್ ಮರ್ಸಿಫುಲ್ ಟು ಹೀಲ್ ಎ ಹೀದನ್ ಕಿಂಗ್. ಒಬ್ಬ ಯಹೂದಿಯ ಅಲ್ಲದ ಅರಸನನ್ನು, ಅವನ ಹೆಂಡತಿಯನ್ನು ದೇವರು ಸ್ವಸ್ಥ ಮಾಡಿದ್ರು. ಅವರ ದಾಸಿಯರನ್ನು ಸ್ವಸ್ಥ ಮಾಡಿದ್ರು. ಯಾರಪ್ಪ ನೀನು ವಿಶ್ವಾಸಿನ ಅವಿಶ್ವಾಸಿನ ಅಂತ ನೋಡಲಿಲ್ಲ. ಯಾವುದೇ ಹಿನ್ನೆಲೆ, ಜಾತಿ, ಧರ್ಮ, ಭೇದ, ಭಾಷೆ, ಬಣ್ಣ, ಕುಲ ಅನ್ನುವಂಥದ್ದು ಇಲ್ಲದೆ ದೇವರು ಸ್ವಸ್ಥ ಮಾಡಿದ್ರು. ಇವತ್ತು ಕೂಡ ಅವರು ಸ್ವಸ್ಥ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಮೂರನೇದಾಗಿ ಬೈ ಚಿಯರ್ಫುಲ್ ಹಾರ್ಟ್. ಸ್ವಸ್ಥತೆಯ 7 ಸನ್ಮಾರ್ಗಗಳಲ್ಲಿ ಮೊದಲನೇದು ನಿಸ್ವಾರ್ಥ ಪ್ರಾರ್ಥನೆಯಿಂದ ಸ್ವಸ್ಥತೆ, ಎರಡನೇದು ದೇವರ ವಾಕ್ಯದಿಂದ ಸ್ವಸ್ಥತೆ, ಮೂರನೇದು ಭಾಳ ಚೆನ್ನಾಗಿದೆ. ಇದನ್ನು ನೋಡುವಾಗಲೇ ನನಗೆ ಖುಷಿ ಆಗ್ತಾ ಇದೆ. ಅದು ಜ್ಞಾನೋಕ್ತಿಗಳು 17ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ. ಭಕ್ತನಾದಂಥ ಸೊಲೊಮೋನನು, ಅರಸನಾದಂಥ ಸೊಲೊಮೋನನು ಈ ಮಾತನ್ನು ಹೇಳಿರೋದ್ರಿಂದ ಅದರಿಂದ ನಾವೇನೋ ಕಲಿಯುವಂಥದ್ದಿದೆ. ದ ಬುಕ್ ಆಫ್ ಪ್ರಾವರ್ಬ್ಸ್, ಜ್ಞಾನೋಕ್ತಿಗಳು 17ನೇ ಅಧ್ಯಾಯದಲ್ಲಿ ಭಾಳ ವಿಚಿತ್ರವಾದಂಥ, ಆದರೆ ನನಗೆ ಇಷ್ಟವಾದಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ನಿಮಗೋಸ್ಕರವಾಗಿ ಓದ್ತೀನಿ. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತಲೂ ವಾಕ್ಯನೇ ಓದ್ಬಿಡ್ತೀನಿ. 17ನೇ ಅಧ್ಯಾಯದ 22ನೇ ವಚನ. The book of Proverbs chapter 17 and verse 22. ಹರ್ಷ ಹೃದಯವು, ವಾವ್, ಹರ್ಷ ಹೃದಯವು ಒಳ್ಳೆ ಔಷಧ. ವಾವ್, ಹರ್ಷ ಹೃದಯವು ಒಳ್ಳೆ ಔಷಧ, ಕುಗ್ಗಿದ ಮನದಿಂದ ಒಣಮೈ. ಕೆಲವು ಸಾರಿ ರೀಸೆಂಟ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ದೊಡ್ಡ ಫ್ಯಾಮಿಲಿ ಬಗ್ಗೆ, ನಾನು ಕೇರಳದಲ್ಲಿ ಇರ್ತಕ್ಕಂಥ ಫ್ಯಾಮಿಲಿ ಬಗ್ಗೆ ನಾನು ನೋಡಿದೆ, ಅಥವಾ ನಾರ್ತ್ ಇಂಡಿಯಾ ಅಂತ ಕಾಣ್ತದೆ. ಅದೇನಂದ್ರೆ ಸುಮಾರು 26 ಜನರು ಒಂದೇ ಕುಟುಂಬದಲ್ಲಿ, ಭಾಳ ದೊಡ್ಡ ಕುಟುಂಬ, 26 ಜನರು ಇದ್ರು. ಆದರೆ ಅವರ ವಿಷಯದಲ್ಲಿ ಅವ್ರ ಫೋಟೋನು ಫುಲ್ಲಾಗಿ ಗ್ರೂಪ್ ಫೋಟೋ ಹಾಕಿದ್ದಾರೆ ಪೇಪರ್ನಲ್ಲಿ. ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ವಿಚಿತ್ರ, ಆ 26 ಜನರಲ್ಲಿ 23 ಜನರಿಗೆ ಕೋವಿಡ್ ಪಾಸಿಟಿವ್, ಎಕ್ಸೆಪ್ಟ್ 3 ಮಕ್ಕಳು ಬಿಟ್ಟು ಎಲ್ರಿಗೂ ಪಾಸಿಟಿವ್, ಕೋವಿಡ್ ಪಾಸಿಟಿವ್. ಆದರೆ ಅವರು ಗ್ರೂಪ್ ಫೋಟೋ ನೋಡುವಾಗ ಅವರೇನು ಕೋವಿಡ್ ಪಾಸಿಟಿವ್ ಇದ್ದಂಗೆ ಕಾಣಲಿಲ್ಲ. ಯಾಕಂದರೆ ಹರ್ಷ ಹೃದಯವು ಆ ಗ್ರೂಪ್ನಲ್ಲಿ ಕಾಣಿಸ್ತಾ ಇತ್ತು. ಆ ಗ್ರೂಪ್ಗೆ ಒಬ್ಬ ಲೀಡರು, ಒನ್ ಆಫ್ ದಿ ಸ್ಪೋಕ್ಸ್ ಪರ್ಸನ್ ಆಫ್ ದಟ್ ಎಂಟೈರ್ ಫ್ಯಾಮಿಲಿ, ಅವ್ರು ಏನಂದ್ರೆ ಅಂದರೆ, ಎಸ್ ವಿ ಗಾಟ್ ಕೋವಿಡ್ ಪಾಸಿಟಿವ್, ಇಟ್ಸ್ ಟ್ರೂ, ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ಬಿ ಡಿಪ್ರೆಸ್ಡ್ ಆರ್ ಡಿಸ್ಕರೇಜ್ಡ್. ವಿ ವಾಂಟ್ ಟು ಕೀಪ್ ಅವರ್ ಸ್ಪಿರಿಟ್ ಹೈ. ನಾವು ನಿರಾಶೆ ಆಗಲ್ಲ, ನಾವು ಬಿಟ್ಕೊಡಲ್ಲ, ನಾವು ಸತತವಾಗಿ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳ್ಬಿಟ್ಟು ಯಾವುದೋ ಇಂಗ್ಲಿಷ್ ಹಾಡು ಇಡೀ ಕುಟುಂಬದವರು ಹಾಡಿದ್ರಂತೆ. ವಾಟ್ ಈಸ್ ದಟ್? ಹರ್ಷ
ಹೃದಯ, ಚಿಯರ್ಫುಲ್ ಹಾರ್ಟ್. ಇದರದ್ದು ಆಪೋಸಿಟ್ ಕೂಡ ಕೇಳಿದ್ವಿ. ಅದೇನಂತಿದ್ರೆ ಚೆನ್ನಾಗಿದ್ರು, ನನಗೆ ಗೊತ್ತಿದ್ದವರು ಒಬ್ರು 2 ವಾರಗಳ ಹಿಂದೆ ಬಹಳ ಚೆನ್ನಾಗಿದ್ರು, ಆದರೆ ಅವರು ಅಡ್ಮಿಟ್ ಆಗಿ 1-2 ತಾಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ, ಹೌದು ಕೋವಿಡ್ ಪಾಸಿಟಿವ್ ಆಗಿತ್ತು, ಅವರು ತೀರು ಹೋದ್ರು. ಅದೇನಂತ ಹೇಳಿದ್ರೆ ಒಂದು ವಿಧವಾದ ಭಯ, ಒಂದು ವಿಧವಾದಂಥ ಅನಿಶ್ಚಿತ. ಸೊ ದೇವರ ವಾಕ್ಯ ನೋಡ್ರಿ ಎಷ್ಟು ಪ್ರಾಕ್ಟಿಕಲ್ ಆಗಿದೆ. ಎ ಚಿಯರ್ಫುಲ್ ಹಾರ್ಟ್ ಈಸ್ ಎ ಗುಡ್ ಮೆಡಿಸನ್. ಚೀಪ್ ಮೆಡಿಸನ್ ಅಲ್ಲ, ಜಸ್ಟ್ ಮೆಡಿಸನ್ ಅಲ್ಲ, ಗುಡ್ ಮೆಡಿಸನ್. ಯಾವ ರೀತಿಯಾಗಿ ಹೋದ ತಕ್ಷಣ ಡಾಕ್ಟರ್ಸ್, ವೈದ್ಯರು ನಮಗೆ ಆಂಟಿಬಯೋಟಿಕ್ ಹಾಕ್ತಾರೆ, ನಮಗೆ ತಕ್ಷಣ ಏನು ಬೇಕೋ ಅದನ್ನು ನಮ್ಮ ರೋಗಿಯ ಮೇಲೆ ಪ್ರಯೋಗಿಸ್ತಾರಲ್ಲ, ಆ ರೀತಿಯಾಗಿ ಈ ಹರ್ಷ ಹೃದಯವು ಬಹಳ ಇಂಪಾರ್ಟೆಂಟ್. ದಟ್ ಈಸ್ ಒನ್ ಆಫ್ ದ ವೇಸ್ ದ ಬೈಬಲ್ talks about getting healing. ನಾವೇನು ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ 7 ways to healing, ಸ್ವಸ್ಥತೆಯ 7 ಸನ್ಮಾರ್ಗಗಳು. ಮೊದಲನೇದು ಅನ್ಸೆಲ್ಫಿಶ್ ಪ್ರೇಯರ್, 2ನೇದು ದ ವರ್ಡ್ ಆಫ್ ಗಾಡ್, 3ನೇದು ಚಿಯರ್ಫುಲ್ ಹಾರ್ಟ್, ಹರ್ಷ ಹೃದಯ, 4ನೇದು ಬೈ ಎಕ್ಸರ್ಸೈಸಿಂಗ್ ಫೇತ್. ಪ್ರೇಯರ್ ಆಯಿತು, ವರ್ಡ್ ಆಫ್ ಗಾಡ್ ಆಯಿತು, ಚಿಯರ್ಫುಲ್ ಹಾರ್ಟ್ ಆಯಿತು, ಈಗ ಫೇತ್, ನಂಬಿಕೆ. ಇದರ ಬಗ್ಗೆ ಹೇಳಬೇಕಾದ್ರೆ ಭಾಳ ಒಳ್ಳೆಯ ಒಂದು ಕಥೆ, ನಮಗೆ ಕಥೆ ಅಂತ ಅಲ್ಲ, ನಿಜ ಘಟನೆನೇ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಇರುವಂಥದ್ದು. ಅದನ್ನು ನಿಮಗೋಸ್ಕರವಾಗಿ ಓದಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ಮಹಿಳೆ ಇದ್ರಂತೆ, 12 ವರ್ಷ ರಕ್ತ ಕುಸುಮ ರೋಗ. ಅಂತ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಪ್ರಯತ್ನ ಮಾಡಿದ್ರು, ಎಲ್ಲ ಖರ್ಚು ಮಾಡಿದ್ರು, ಆದರೆ ಸ್ವಸ್ಥವಾಗಲಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಆ ಮಹಿಳೆ ಯೇಸು ಸ್ವಾಮಿ ಮತ್ತು ಅವ್ರ ಸುತ್ತಲೂ ಬಾಡಿ ಗಾರ್ಡ್ಸ್, ಒಬ್ಬರು ಬಾಡಿ ಗಾರ್ಡ್ ಅಲ್ಲ, 2 ಬಾಡಿ ಗಾರ್ಡ್ಸ್ ಎಲ್ಲ, 12 ಗಂಡಸರು ಯೇಸು ಸ್ವಾಮಿ ಸುತ್ತಲೂ ಇದ್ದಾಗ ಕೆಲವು ಸಾರಿ ಬಾಡಿ ಗಾರ್ಡ್ಸ್ ನೋಡಿದರೆ ಭಯ ಆಗ್ತದೆ. ಯಾಕಂದರೆ ಭಾಳ ಸ್ಟ್ರಾಂಗ್ ಆಗಿ, ಬಲಶಾಲಿಗಳಾಗಿ, ಸ್ಮೈಲ್ ಮಾಡೋದಿಲ್ಲ, ಆ ರೀತಿಯಾಗಿರ್ತಾರೆ. ಆದರೆ ಶಿಷ್ಯರು ಹೇಗಿದ್ರು ಗೊತ್ತಿಲ್ಲ. ಒಟ್ಟು 12 ಜನ ಬಾಡಿ ಗಾರ್ಡ್ಸ್ ಯೇಸು ಸ್ವಾಮಿ ಸುತ್ತಲಿದ್ದಾಗ ಆ ಮಹಿಳೆ ಅಷ್ಟೊಂದು ಗಂಡಸರನ್ನ ದಾಟಿಕೊಂಡು ಹೋಗುವಂಥ ಒಂದು ತೀರ್ಮಾನ ತಗೊಳ್ತಾಳೆ. 9ನೇ ಅಧ್ಯಾಯ 21ನೇ ವಚನ, ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 9 and verse 21. ನಾನು ಆತನ ಉಡುಪನ್ನು ಮುಟ್ಟಿದ್ರೆ ಸಾಕು, ನೆಟ್ಟಗಾಗುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹಿಂದಿನಿಂದ ಬಂದು ಯೇಸುವಿನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಆಗ ಯೇಸು ಹಿಂತಿರುಗಿ ಆಕೆಯನ್ನು ನೋಡಿ, ಮಗಳೇ, ಧೈರ್ಯವಾಗಿರು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು ಅಂದನು. ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು. ವಾವ್! ಯಾವ ರೀತಿ? ಬೈ ಫೇತ್, ವಿಶ್ವಾಸದಿಂದ. ಆದ ಕಾರಣ ಪ್ರಿಯ ವೀಕ್ಷಕರೇ, ನಿಮ್ಮ ವಿಶ್ವಾಸವನ್ನು ಕಡಿಮೆ ಅಂತ ತಿಳ್ಕೋಬೇಡ್ರಿ, ಹಗುರವಾಗಿ ಭಾವಿಸಬೇಡಿ. ನಿಮಗೆ ಸಾಸಿವೆ ಕಾಳಷ್ಟು ನಂಬಿಕೆ ಇರ್ಬೋದು, ಅದನ್ನು ಯೂಸ್ ಮಾಡಿ ಅದ್ಭುತವನ್ನು ನೀವು ಪಡ್ಕೊಳ್ಳುವಂತೆ ದೇವರು ಸಹಾಯ ಮಾಡಲಿ. ಇನ್ನಿತರ ಕಾರ್ಯಗಳನ್ನು 7 ಕೂಡ ನಾವು ಪ್ರಯತ್ನ ಮಾಡೋಣ, ತಪ್ಪೇನಿಲ್ಲ, ಒಳ್ಳೆಯದೇ. ಎಕ್ಸಸೈಸಿಂಗ್ ಫೇತ್, 7 ways to healing, ಸ್ವಸ್ಥತೆಯ 7 ಸನ್ಮಾರ್ಗಗಳಲ್ಲಿ. ಮೊದಲನೇದು ಅನ್ಸೆಲ್ಫಿಶ್ ಪ್ರೇಯರ್, 2ನೇದು ದೇವರ ವಾಕ್ಯ, 3ನೇದು ಚಿಯರ್ಫುಲ್ ಹರ್ಷ ಹೃದಯ,
4ನೇದು ಎಕ್ಸಸೈಸಿಂಗ್ ಫೇತ್. 5ನೇದು ಬೈ ದ ನೇಮ್ ಆಫ್ ಜೀಸಸ್. ಬೈ ದ ನೇಮ್ ಆಫ್ ಜೀಸಸ್. ಅಪೊಸ್ತಲಕೃತ್ಯ 4ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುವಾಗ ಆದಿಸಭೆಯ ಮೊದಲನೇ ಸ್ವಸ್ಥತೆ. ಚರ್ಚಿಗೆ ಹೋಗ್ತಾ ಇದ್ರು, ಅಲ್ಲಿ ಒಬ್ಬ ಭಿಕ್ಷಕನು ಹುಟ್ಟುಕುಂಟ ಕೂತಿದ್ದಾನೆ. ಬೆಳ್ಳಿ ಬಂಗಾರ ನನ್ನ ಹತ್ರ ಇಲ್ಲಪ್ಪ, ನನ್ನ ಹತ್ರ ಇರೋದು ನೀನು ಕೊಡ್ತೀನಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡ ಅಂತ ಹೇಳ್ಬಿಟ್ಟು ಬಲಗೈ ಹಿಡಿದು ಎದ್ದಾಗ ಅವನು ಫಸ್ಟ್ ಟೈಮ್ ಚರ್ಚಿಗೆ ಹೋಗ್ತಾನೆ. ಚರ್ಚ್ ಹೊರಗೆ ಕೂತಿದ್ದವನು ಸುಮಾರು ಎಷ್ಟು ವರ್ಷ, 40 ವರ್ಷ ಇರ್ಬೋದೇನೋ. ಈಗ ನಾವು ಈ ಗೋಸ್ ಇನ್ ಟು ದ ಚರ್ಚ್ ಬಿಕಾಸ್ ದ ನೇಮ್ ಆಫ್ ಜೀಸಸ್ ಹೀಲ್ಡ್ ಹಿಮ್. ಪೇತ್ರನ ಹೆಸರು ಅಲ್ಲ, ಯಾರ ಹೆಸರು ಅಲ್ಲ, ಯೇಸು ಸ್ವಾಮಿಯ ಹೆಸರು. 6ನೇದಾಗಿ 6thly ಬೈ ಯೂಸಿಂಗ್ ಮೆಡಿಸಿನ್. ಬೈ ಯೂಸಿಂಗ್ ಮೆಡಿಸಿನ್. 1ನೇ ತಿಮೋತಿ 5:23 ಪೌಲನು ಆಗಾಗ ನಿನಗಾಗುವ ಅಸ್ವಸ್ಥತೆ, ಅಸಿಡಿಟಿ, ನಿನಗೆ ಪ್ರಾಬ್ಲಮ್ ಇದೆಯಲ್ಲ, ಬರೀ ನೀರು ಕುಡಿಬೇಡ, ಸ್ವಲ್ಪ ದ್ರಾಕ್ಷರಸವನ್ನು ಕೂಡ ಕುಡಿ ಅಂತ ಪೌಲನು ಮಹಾಭಕ್ತನು, ತಿಮೋತಿಯನಿಗೆ ಇನ್ನೊಬ್ಬ ಮಹಾಭಕ್ತನು, ಇಬ್ಬರು ಮಹಾಭಕ್ತರು ಪ್ರೇಯರ್ ಮಾಡಿದ್ರೆ ಸಾಕಾಗಲ್ವಾ? ಇಲ್ಲ, ಮೆಡಿಸಿನ್ ಯೂಸ್ ಮಾಡು ಅಂತ ಹೇಳ್ತಾರೆ. 2 ವಾರಗಳ ಹಿಂದೆ ನಾನು ಸಡನ್ ಆಗಿ ಅಸ್ವಸ್ಥನಾದಾಗ ನಮ್ಮ ಮನೆಯಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ಬೇಕಂತ ಯೋಚನೆ ಮಾಡಿ ಕಡೆಗೆ ನನ್ನನ್ನು SK ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ರು. ಗ್ಲಾಡ್ಸನ್ ಅಣ್ಣ ಇದು ಇಲ್ಲ, ಬೆಡ್ ಇಲ್ಲ, ಆದರೂ ಕೂಡ ನಾವು ವ್ಯವಸ್ಥೆ ಮಾಡ್ತೀವಿ, ಅಡ್ಜಸ್ಟ್ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿ ಹೋದ ತಕ್ಷಣ ಆಕ್ಸಿಜನ್ ನನಗೆ ಹಾಕಿದರು. ಅದರಲ್ಲೇ 50% ಬೆಟರ್ ಅನಿಸ್ಬಿಡ್ತು. ಆಮೇಲೆ IV ಎಲ್ಲ ಹಾಕಿದ್ರು, 75% ಬೆಟರ್ ಆದಂಗೆ ಆಯಿತು. ಆ ರೀತಿಯಾಗಿ ಆದಮೇಲೆ ಬಹಳ ಕ್ರಮೇಣ ಆಲ್ಮೋಸ್ಟು ನಮ್ಮ ಮನೆ ಹತ್ರ ಇರುವಂಥ ಡಾಕ್ಟ್ರು ಒಬ್ಬರು ತಗೊಂಡೋಗ್ಬಿಡ್ರಿ, ಅದು ಹೇಳ್ತಾರಲ್ಲ, ಆಗಲ್ಲ, ಮುಗಿತ ಅಷ್ಟೇ ಅನ್ನೋಂಗೆ ಹೇಳಿದರು. ಆದರೆ ಆಲ್ಮೋಸ್ಟ್ ಸಾಯ್ತಾ ಇದ್ದಂಥ ಒಂದು ಪರಿಸ್ಥಿತಿಯಲ್ಲಿ ಹೋಗಿ, ಹೌದು, ನನ್ನನ್ನು ತಗ್ಗಿಸಿಕೊಂಡು ಪ್ರೇಯರ್ ಮಾಡಬೇಕು, ದೇವರ ವಾಕ್ಯವಲ್ಲ ನಿಜ ವಿಶ್ವಾಸ, ಆದರೆ ಮೆಡಿಸಿನ್ ಕೂಡ ಅಲಗಳಿಬಾರದು. ಆದ ಕಾರಣ ನಾನು ತಗ್ಗಿಸಿಕೊಂಡು ಅದನ್ನು ಸ್ವೀಕಾರ ಮಾಡುವಾಗ ಸ್ವಸ್ಥನಾಗಿ ನಾನು ಮನೆಗೆ ಬಂದು ಇವತ್ತಿನ ದಿವಸ ದೇವರ ವಾಕ್ಯವನ್ನು ಸಾರ್ತಾ ಇದ್ದೇನೆ. ಕೊನೆಯದಾಗಿ ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯದ 16ನೇ ವಚನ. ಇದು ಕೂಡ ಭಾಳ ಇಂಪಾರ್ಟೆಂಟು. ಇದನ್ನು ಹೇಳುವಾಗ ಆಶ್ಚರ್ಯ ಆಗ್ಬೋದು. ನನಗೆ ಫಸ್ಟ್ ಟೈಮ್ ಹೋದಾಗ ಭಾಳ 7th ವೇ ಆಫ್ ಹೀಲಿಂಗ್, ಸ್ವಸ್ಥತೆಯ 7th ಮಾರ್ಗ ಬಂದು ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 14ನೇ ವಚನ ಈ ರೀತಿಯಾಗಿದೆ, ವಿಚಿತ್ರ. ಅದರಲ್ಲಿ ಏನಿದೆ ಅಂದರೆ, ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನಿದ್ದಾನೋ? ಇಸ್ ದೇರ್ ಎ ಸಿಕ್ ಪರ್ಸನ್ ಅಮಂಗ್ ಯು? ಏನಂತಿದೆ? ಡಾಕ್ಟರ್ ಕರೀರಿ ಅಂತಿದೆಯಾ? ಹೌದು. 6ನೇ ಪಾಯಿಂಟ್ ಆ ರೀತಿಯಾಗಿದೆ. ಲಾಸ್ಟ್ ಪಾಯಿಂಟ್, ಅವನು ಸಭೆಯ ಹಿರಿಯರನ್ನು ಕಳಿಸಲಿ. ವಿಚಿತ್ರ, ಬಹಳ ವಿಚಿತ್ರ. ಇಲ್ಲಿ ಆಲ್ಮೋಸ್ಟ್ ಈ ಸಿಕ್ ನೋಡಿದರೆ ಚರ್ಚ್ ಎಲ್ಲರೊಬ್ಬರನ್ನ ಕರ್ಕೊಂಡ್ಬನ್ರಿ ಅಂತ ಹೇಳ್ಬಿಟ್ಟು ಹೇಳಲಾಗಿದೆ. ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಲಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು, ಕರ್ತನ ಅವನನ್ನು ಎಬ್ಬಿಸುವನು. ಹೀಗಿರಲು ನೀವು ಸ್ವಸ್ಥವಾಗಬೇಕಾದ್ರೆ 16ನೇ ವಚನ, ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡ್ರಿ, ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಲಿ ಅಂತ ಹೇಳ್ಬಿಟ್ಟು. ಆದ ಕಾರಣ ನಾವು ಯಾರಿಗಾದರೂ ಏನಾದರೂ ತಪ್ಪು ಮಾಡಿದರೆ ಅದನ್ನು ಸರಿಪಡಿಸ್ಕೋಬೇಕು. ಸರಿಪಡಿಸ್ಕೊಳ್ಳುವಾಗ, ತಪ್ಪನ್ನು ಅರಿಕೆ ಮಾಡುವಾಗ ದೇವರು ಸ್ವಸ್ಥತೆಯನ್ನು ದಯಪಾಲಿಸ್ತಾರೆ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ, ಪರಲೋಕ ಭೂಲೋಕಗಳ ಒಡೆಯನೆ, ಸ್ವಸ್ಥತೆಯ 7 ಮಾರ್ಗಗಳನ್ನು ನಾವು ನೋಡ್ಕೊಂಡಿದ್ದೀವಪ್ಪ. ಹೌದು, ಈ ಒಂದೊಂದು ಮಾರ್ಗವನ್ನು ಪ್ರಿಯ ವೀಕ್ಷಕರು ತಮ್ಮ ಜೀವನದಲ್ಲಿ ಅನ್ವಯಿಸಿಕೊಳ್ಳುವಂತೆ
ಅಂಗೀಕರಿಸಿಕೊಳ್ಳುವಂತೆ, ಅದನ್ನು ಅನುಭವಿಸುವಂತೆ ನೀನು ಸಹಾಯ ಮಾಡಿ. ಯಾಕಂದರೆ ಇದೆಲ್ಲ ನಿನ್ನ ವಾಕ್ಯದಲ್ಲಿದೆ, ನಿನ್ನ ವಾಕ್ಯ ನಮಗೆ ಬೇಕಾಗಿದೆ. ಆದ ಕಾರಣ ಈ ವಾಕ್ಯದ ಪ್ರಕಾರವಾಗಿ ನಾವು ಸಪ್ತಸ್ವಸ್ಥತೆಗಳನ್ನು ಹೊಂದಿ ಆರೋಗ್ಯವಾಗಿ ನಿನಗೋಸ್ಕರ ಕುಟುಂಬವಾಗಿ ಜೀವಿಸುವಂತೆ, ನಿನಗೋಸ್ಕರವಾಗಿ ಶೋಭಿಸುವಂತೆ, ನಿನ್ನ ಸೇವೆಯನ್ನು ಮಾಡುವಂತೆ, ನಿನಗೆ ಸಾಕ್ಷಿಗಳಾಗಿರುವಂತೆ ಸಹಾಯ ಮಾಡು. ಹಾಗೆ ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ. ಯೇಸು ಕರ್ತನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ನಮ್ಮ ತಂದೆ. ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಮ್ಮೊಂದಿಗೂ ದೇವಜನರೆಲ್ಲರೊಂದಿಗೂ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.